ಇರೋದು ಸರ್ ದೆಹಲಿಯಲ್ಲಿ ಕೂತಿದ್ದಾರೆ ಈಗ. ಅಂದ್ರೆ ವಿಜಯೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು, ಬದಲಾವಣೆ ಅಲ್ಲ, ಮಾಡ್ಲೇಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪರ ಆಶೀರ್ವಾದ ಮಾಡಿಕೊಟ್ರೆ, ಯಡಿಯೂರಪ್ಪರ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತಹ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ತೀರ್ಮಾನ ತಗೊಂಡ್ರೆ ನನಗೊಂದು ಅವಕಾಶ ಮಾಡಿಕೊಟ್ರಿ ಅಂತೇಳಿ ಯಡಿಯೂರಪ್ಪ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ದಂತ ನಾನು ಪರಿಪರಿಯಾಗಿ ಬೇಡ್ಕೊಂಡೆ. ಸರ್ ಅವರು ಮತ್ತೆ ಮರು ಆಯ್ಕೆ ಆಗ್ತಿದೆ ಅಂತ ಹೇಳಿದ್ರು, 2 ಸಲ ಹೇಳಿದ್ರು. ಅಂದ್ರೆ ಈಗ ಚುನಾವಣೆ ಮೂಲಕ ಮರು ಆಯ್ಕೆ ಆಗ್ತದೆ ಅಥವಾ ಅಲ್ಲ, ಇವಾಗ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೇ ಪುನಃ ಮರು ಆಯ್ಕೆ ಆಗಬೇಕು ಅನ್ನೋಂಥದ್ದು ಪಾರ್ಟಿಯ ಎಲ್ಲ ಮಾರ್ಗದರ್ಶನಗಳು, ಗೈಡ್ಲೈನ್ಸ್ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಹಿಂಗಿದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೇನಂದ್ರೆ ಈಗ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ. ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ. ನಮ್ಮೆಲ್ಲರೂ ಕೂಡ ಹೈಕಮಾಂಡ್ ಅನ್ನಂತವ್ರು ಸನ್ಮಾನ್ಯ ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಇದ್ದಂತೆ. ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತೂ ಕೂಡ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಯಾವತ್ತೂ ಕೂಡ ನಮ್ಗೆ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡ್ಲೇಬೇಕು ಅನ್ನೋಂತ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ನಾವೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾನು ಪರಿಪರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನ ಬೇಡ್ಕೊಂತೀವಿ. ಅವ್ರ ಪರವಾಗಿ ಮಾತಾಡ್ತಾರೆ. ಉಪಚುನಾವಣೆ ಸೋಲಿಗೆ ನಿಮ್ಮನ್ನೇ ಗುರಿಯಾಗಿಸಿ ಜೊತೆಗೆ ನಿಮ್ಮ ಒಂದು ವಿರುದ್ಧವಾಗಿ ಟೀಕೆ ಕೇಳಿ ಬಂದಾಗ ನೋಡ್ರಿ, ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದ್ದೇನೆ. ಪುನಃ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಪುನಃ ನೆನ್ಪು ಮಾಡೋದು, ಅದ್ರ ಬಗ್ಗೆ ಮಾತಾಡೋದು ನನ್ಗೆ ಶೋಭೆ ಅಲ್ಲ ಅಂತ ಹೇಳ್ಕೊಂಡಿದ್ದೀನಿ. ಹಂಗಾಗಿ ಆಲ್ರೆಡಿ ನಾನು ಮಾತಾಡಿರೋ ಕಾರಣ, ಆಲ್ರೆಡಿ ಹೇಳಿರೋ ಕಾರಣ ಅದನ್ನ ಆ ಶಬ್ದಗಳನ್ನ ಬಳಸಲಾರ್ದಂತೆ ಇವತ್ತಿದ್ದಂತ ಸ್ಥಿತಿಗತಿಗಳಲ್ಲಿ ಪಾರ್ಟಿ ಸಂಘಟನೆ ಮಾಡ್ಬೇಕು, ಪುನಃ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಎಲ್ಲಾ ಕಡೆ ಕೂಡ ಇವತ್ತು ಪಾರ್ಟಿ ಪುನಃ ಒಂದ್ ರೀತಿ ಬೆಳ್ಕೋಬೇಕು ಅನ್ನೋದಕ್ಕೆ ನಾವು ಒಬ್ಬ ಸಂಘಟನೆ ಮೂಲಕ ಅಧಿಕಾರಕ್ಕೆ ಬರಬೇಕು. ಜನಾರ್ದನ್ ರೆಡ್ಡಿ ಅವ್ರ ಪಾರ್ಟಿಗೆ ಬಂದ್ಮೇಲೆ ನಿಮ್ಮನ್ನ ಒಬ್ಬಂಟಿಯಾಗಿ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಪಕ್ಷದಿಂದ ಒಂದು ನೋಡ್ರಿ, ಈ ರಾಜ್ಯದಲ್ಲಿ ಇದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂಥದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತದೆ. ಸತ್ಯ ಅನ್ನಂತಕ್ಕೆ ಯಾವತ್ತು ಕೂಡ ಗೌರವ ಸಿಗ್ತದೆ. ಒಂದೇ ಸಾರಿ ಸಿಕ್ಕಲ್ಲ, ಯಾವ್ದು ಕೂಡ ಕ್ರಮೇಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಗುತ್ತೆ. ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡಕ್ ಹೋಗಲ್ಲ, ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ. ನಾನು ಯಾವತ್ತು ಕೂಡ ಸತ್ಯದ ಮೇಲೆ, ಧರ್ಮದ ಮೇಲೆ, ನನ್ನ ಶಕ್ತಿ ಮೇಲೆ, ಸಂಘಟನೆ ಮೇಲೆ, ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನು ಕೆಲಸ ಮಾಡಂತ ಮಂದಿ ಆಗಿರೋ ಕಾರಣ ನನಗೆ ವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ. ಯಾವತ್ತಿದ್ರು ಕೂಡ ರಾಮ್ಲು ಅನ್ನಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ರಾಜ್ಯದಲ್ಲಿ ಇದ್ದಂತ ಜನರು ರಾಮ್ಲು ಅಂದ ತಕ್ಷಣ ಎಲ್ಲಾ ಜನರು ಒಪ್ಕೊಂತಾರ. ಮುಂದುವರೆದಂತ ಜನಾಂಗದವ್ರು ಒಪ್ಕೊಂತಾರ, ಹಿಂದುಳಿದಂತ ಜನಾಂಗದವ್ರು ಒಪ್ಕೊಂತಾರ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಮ್ಲು ಅವರು ಕಷ್ಟಪಟ್ಟಿದ್ದಾನ, ಅಧಿಕಾರದಲ್ಲಿ ಇದ್ದಂತ ಟೈಮಲ್ಲಿ ಒಳ್ಳೆ ಸಹಾಯ ಮಾಡಿದಾನ, ಕೆಲಸ ಮಾಡಿದಾನ, ಒಳ್ಳೆ ಕ್ರೆಡಿಬಿಲಿಟಿ ಇದ್ದಂತ ಲೀಡರ್ ಅನ್ನೋದಕ್ಕೋಸ್ಕರವಾಗಿ ಇವತ್ತು ನನ್ನ ಕ್ರೆಡಿಬಿಲಿಟಿಯನ್ನು ನಾನು ಸೋತಿದ್ರು ಕೂಡ ನಾನು ಉಳಿಸಂತ ಕೆಲಸ ಈ ರಾಜ್ಯದಲ್ಲಿ ಇದ್ದಂತ ಎಲ್ಲಾ ಜನಾಂಗದವರು ಮಾಡ್ತಾ ಇದ್ದಾರೆ.